ತಿಪಟೂರಿನಲ್ಲಿ 39ನೇ ರಾಜ್ಯಮಟ್ಟದ ಹೊನಲು ಬೆಳಕಿನ ಖೋ-ಖೋ ಪಂದ್ಯಾವಳಿ. ತಿಪಟೂರಿನಲ್ಲಿ ಡಿಸೆಂಬರ್ 18ರಿಂದ 21ರವರೆಗೆ ಕಲ್ಪತರು ಕ್ರೀಡಾಂಗಣದಲ್ಲಿ 39ನೇ ಕರ್ನಾಟಕ ರಾಜ್ಯಮಟ್ಟದ ಪುರುಷ ಮತ್ತು ಮಹಿಳಾ ಖೋ-ಖೋ ಪಂದ್ಯಾವಳಿಗಳು ನಡೆಯಲಿವೆ. ಈ ಪಂದ್ಯಾವಳಿಗಳಿಗೆ ರಾಜ್ಯದ 30 ಜಿಲ್ಲೆಗಳ 95 ಪುರುಷ ಮತ್ತು ಮಹಿಳಾ ತಂಡಗಳು ಭಾಗವಹಿಸಿ ಸುಮಾರು 2000 ಕ್ರೀಡಾಪಟುಗಳು ಪೈಪೋಟಿ ನಡೆಸಲಿದ್ದಾರೆ. ಪಂದ್ಯ ನಿರ್ವಹಣೆಗೆ 200ಕ್ಕೂ ಹೆಚ್ಚು ತೀರ್ಪುಗಾರರು ಆಗಮಿಸಲಿದ್ದಾರೆ. ಪಂದ್ಯಾವಳಿಗಳಿಗಾಗಿ 4 ಖೋ-ಖೋ ಕೋರ್ಟ್, ಮ್ಯಾಟ್ ವ್ಯವಸ್ಥೆ, ಉಚಿತ ವಸತಿ ಮತ್ತು ಆಹಾರ ವ್ಯವಸ್ಥೆ ಕಲ್ಪಿಸಲಾಗಿದೆ. ವಿಜೇತರಿಗೆ ಮೆಡಲ್, ಪ್ರಮಾಣ ಪತ್ರ ಮತ್ತು ಬಹುಮಾನ ನೀಡಲಾಗುವುದು. ರಾಜ್ಯದ ಖೋ-ಖೋ ಸಂಸ್ಥೆ ಹಾಗೂ ತಿಪಟೂರು ಸ್ಪೋರ್ಟ್ಸ್ ಕ್ಲಬ್ ಆಯೋಜಕರಾಗಿ ಜನರನ್ನು ಹೆಚ್ಚು ಸಂಖ್ಯೆಯಲ್ಲಿ ಕ್ರೀಡಾ ವೀಕ್ಷಿಸಲು ಆಹ್ವಾನಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಈ ಥರ ಅನೇಕ ಪ್ರಶಸ್ತಿಗಳಿದ್ದಾವೆ ನಮ್ಮಲ್ಲಿ ಖೋ-ಖೋದಲ್ಲಿ ರಾಷ್ಟ್ರ ಮಟ್ಟದಲ್ಲಿ. ಅದನ್ನು ಪಡೆದಂಥ ಎಲ್ಲ ಸುಮಾರು 62 ಜನ ಪ್ರಶಸ್ತಿಯಿಂದ ಪಡೆದಂಥವ್ರನ್ನ ಕರೆದು ಗೌರವಿಸ್ತಾ ಇದ್ದೀವಿ. ಮತ್ತು ಈ ಸಂಸ್ಥೆ ಪ್ರಾರಂಭ ಆದಾಗ ಸೆಕ್ರೆಟರೀಸು, ಪ್ರೆಸಿಡೆಂಟ್ಸು ಅವರೆಲ್ಲರೂ ನಿರ್ವಹಣೆ ಮಾಡ್ತಾ ಇದ್ವಿ. ಮತ್ತು ಇಡೀ ಆಟಗಾರರು ಎಲ್ಲೆಲ್ಲಿ ಈ ರಾಜ್ಯವನ್ನು ನಡೆಸ್ಕೊಂಡು ಹೋದಂಥ ರಾಷ್ಟ್ರ ಮಟ್ಟದಲ್ಲಿ ಅವರೆಲ್ಲರೂ ಕರೆಸ್ತಾ ಇದ್ದೀವಿ. ಅದೊಂದು ದೊಡ್ಡದಾದ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಮೊದಲನೇ ದಿವಸದ ಇನಾಗ್ರೇಷನನ್ನು ನಮ್ಮ ಗರಗೋಡಿ ರಂಗಾಪುರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮಾನ್ಯ ನಾಗೇಶ್ವರ ಅಧ್ಯಕ್ಷತೆಯಲ್ಲಿ BC ನಾಗೇಶ್ವರ ಅಧ್ಯಕ್ಷತೆಯಲ್ಲಿ ನಮ್ಮ ಖೋ-ಖೋ ಫೆಡರೇಷನ್ ಆಫ್ ಇಂಡಿಯಾದ ಜನರಲ್ ಸೆಕ್ರೆಟರಿ ಉಪ್ಕಾರ್ ಸಿಂಗ್ ವರ್ಕ್ ಅಂತ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಈ ಉದ್ಘಾಟನೆ ಇನ್ನೊಬ್ಬ ಪ್ರಮುಖ ವ್ಯಕ್ತಿ ನಮ್ಮ ಕರ್ನಾಟಕ ಸರ್ಕಾರದ ಯೂತ್ ಸರ್ವಿಸ್ನ ಕಮಿಷನರು ಮತ್ತು ನಮ್ಮ ತಾಲೂಕು ಚೇತನ್ ಕುಮಾರ್ IPS ಅವರು ಉದ್ಘಾಟನೆಯನ್ನು ಮಾಡಬೇಕಾರೆ. ಮತ್ತು ಇನ್ನು ಇತರೆ